1,25,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇರುವಂತದ್ದು. ಇನ್ನು ಮಿಕ್ಕ ಆಟೋಗಳಿಗೆ ಯಾವುದಕ್ಕೂ ಕೂಡ ಪರ್ಮಿಟ್ ಇಲ್ಲ. ಆ ಕಾರಣಕ್ಕಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು 30,000 ಆಟೋ ಪರ್ಮಿಟ್ಗಳನ್ನು ಕೊಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಆದರೆ ಆ ಪರ್ಮಿಟ್ಗಳನ್ನು ಕೂಡ ಹಿಂದೆ ಆಟೋ ತೆಗೆದುಕೊಂಡಿರುವಂತಹ ಚಾಲಕರಿಗೆ ಕೊಡದೆ ಯಾರೋ ಬ್ರೋಕರ್ಗಳಿಗೆ ದಲ್ಲಾಳಿಗಳಿಗೆ ಮಾರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಅಂತೇಳಿ ತಾವು ಕೂಡ ದೂರನ್ನು ಕೊಟ್ರಿ. ಏನು ಸರ್, ಯಾವ ಹಿನ್ನೆಲೆ ತಮ್ಮ ಆಟೋಗೆ ಪರ್ಮಿಟ್ ಇದೆಯಾ ತಮ್ಮ ಹತ್ರ ಅಂತ? ಸರ್, ನಮ್ಮ ಗಾಡಿಗೆ ಇನ್ನೂ ಇವತ್ತಿಗೂ ಪರ್ಮಿಟ್ ಸಹ ಬಂದಿಲ್ಲ. ಅದೇ ಸುಮಾರು ದಿನ ಆಯಿತು ನಾವು ಗಾಡಿ ಓಡಿಸೋದು. ನಮ್ಮ ಜೀವನ ಹೆಂಗೆ ಸರ್ ನಾವು ಮಾಡೋದು? ಈಗ ಬರೀ ಈಗ ಹೊಸಬ ಇವ್ರಿಗೆ ದಲ್ಲಾಳಿಗಳಿಗೆ ಆ ಡೀಲರ್ಗಳಿಗೆ ಅವ್ರಿಗೆ ಕೊಟ್ಕೊ ಹೋಗ್ತಾ ಇದ್ರೆ ಈಗ ನಾವು ಗಾಡಿ ತಗೊಂಡು ನಾವು ಮನೆ ತಗೊಂಡು ನಿಲ್ಸ್ಕೊಂಡು ಊಟಕ್ಕೆ ಗಂಜಿಗೂ ಕಾಸಿಲ್ದಂಗೆ ನಾವು ಬೀದಿ ಪಾಡ ಅನುಭವಿಸ್ತಾ ಇದ್ದೀವಿ. ದಯವಿಟ್ಟು ಈ ದಲ್ಲಾಳಿ ಕೊಡದೆ ಡೈರೆಕ್ಟಾಗಿ ಡ್ರೈವರ್ಗಳಿಗೆ ಸಿಗಂಗೆ ಸಿಗಂಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ ಸರ್. ಓಕೆ ಸರ್, ಯಾವಾಗ ತಮ್ಮ ಆಟೋವನ್ನು ತೆಗೆದುಕೊಂಡಿದ್ರಿ? ಎಷ್ಟು ಇದ್ರ ಆಟೋ ಬೆಲೆ ಎಷ್ಟು ಅಂತ? ಸರ್, ಈ ಆಟೋ ಬೆಲೆ ಈಗ 4 ಲಕ್ಷ ರೂಪಾಯಿ ಇದಾಗಿದೆ ಸರ್. ಯಾವಾಗ ತಗೊಂಡಿದ್ರಿ ಸರ್? ನಾಳೆ 4-5 ತಿಂಗಳಾಯ್ತು ಗಾಡಿ ತಗೊಂಡು, ಇನ್ನೂ ಪರ್ಮಿಟ್ ಬಂದಿಲ್ಲ ಸರ್. ನಾವು ಪೊಲೀಸ್ನವರು ಕೇಸ್ ಹಾಕ್ತಾರೆ ಅನ್ನೋ ಬೈದಿಂದ ನಾವು ಗಾಡಿಗೆ ಹೋಗ್ತೇನೆ, ಮನೆ ಹತ್ರನೇ ಅಕ್ಕಪಕ್ಕ ಲೋಕಲ್ ಹೊಡ್ಕೊಂಡು ಏನಕ್ಕೂ ಸಾಕಾಗ ನಮಗೂ ಕಮಿಟ್ಸ್ಮೆಂಟ್ಗಳು ಇರ್ತವೆ. ನಾವು ಸಾಲ ಮಾಡಿ ಗಾಡಿಗಳು ತಗೊಂಡಿರ್ತೀವಿ. ಬಡವೆಗಿವೆಲ್ಲ ಅಡೆ ಇಟ್ಬಿಟ್ಟು ನಾನು ಗಾಡಿ ತಗೊಂಡಿದ್ದೀನಿ ಸರ್. ಇಲ್ಲಿ RTO ದಿಂದ ನೀಡುವಂತ ಪರ್ಮಿಟ್ ಎಷ್ಟು ಮತ್ತೆ ಹೊರಗಡೆ ಎಷ್ಟು ಸಿಗ್ತಾ ಇದೆ ಈ ಪರ್ಮಿಟ್ಗಳು ಅಂತ? ಸರ್, 2,000-3,000 ರೂಪಾಯಿ ನಮಗೆ ಮೆಸೇಜ್ ಇರೋದು. ಆಚ ಕಡೆ 30,000-50,000 ರೂಪಾಯಿ ತನಕ ಇದು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬ ಮಕ್ಕಳು ನೋಡ್ಕೊಂಡು ಇವ್ರು ಡೀಲರ್ಗಳು ವ್ಯವಹಾರ ಮಾಡ್ತಾ ಇದ್ದಾರೆ. ಒಬ್ಬಂತ ಒಂದು ರೈಟ್ ಹೇಳೋದು, ಇನ್ನೊಬ್ಬಂತ ಒಂದು ರೈಟ್ ಹೇಳೋದು, ಅವ್ರಿಗಿಂತ ಆಮೇಲೆ ಈ ಆಫೀಸಿಗೆ ಬಂದು ಇಲ್ಲಿ ಕಮ್ಮಿ ಅಂತ ಹೇಳೋದು. ಅವ್ರವರೇ ಜೊತೆಗೆ ನಿಂತ್ಕೊಂಡು 2,000-3,000 ರೂಪಾಯಿ ಇರೋ ಪರ್ಮಿಟ್ 50,000 ತನಕ ಮಾಡ್ತಾ ಇದ್ದಾರೆ ಸರ್. 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಆಟೋ ತೆಗೆದುಕೊಂಡು ಬಾಡಿಗೆ ಹೊಡಿದೆ ಅಕ್ಕಪಕ್ಕದಲ್ಲಿ ಮನೆ ಹತ್ರ ಎಲ್ಲೋ ಓಡಾಡ್ತೀನಿ ಅಂತೀರಾ, ಗಾಡಿ ಹಿಡಿದ್ರೆ ಏನು ಮತ್ತೆ ತಿರ್ಗಾ ಲೋನ್ ಹೆಂಗ್ ಕಟ್ತೀರಾ ಅಂತ? ಸರ್, ಈಗ ಲೋನ್ ಈಗ ಗಾಡಿ ಆಲ್ಮೋಸ್ಟ್ ಇವಾಗ ಲೋನ್ಗೆ ಹೇಳಿದ್ನಲ್ಲ ಸರ್, ಕಿವಿ ವಾಲೆ ಇವೆಲ್ಲ ಇರೋವೆಲ್ಲ ತಗೊಂಡೋಗಿ ಇಟ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಯಾವ್ದು ಆಪ್ಷನ್ ಇಲ್ಲ. ನೆಕ್ಸ್ಟ್ ಒಂದು ಆಪ್ಷನ್ ಇರೋದು ಅಂದರೆ ವಿಸಾ ಕುಡಿಯೋದು ಒಂದೇ ಡ್ರೈವರ್ಗಳಿಗೆ. ನೋಡಿ, ಈಗ ಸರ್ಕಾರ ಅದಕ್ಕೆ ಏನಾದ್ರು ದಾರಿ ಮಾಡಿಕೊಟ್ರೆ ಅದನ್ನೇ ಕೊಡದೆ ನಾವು ಸಾಯ್ಬೇಕಾಯ್ತದೆ ಸರ್, ಅಷ್ಟೇ. ಏನು ದಾರಿ ಸಹ ಮಾಡ್ಕೊಡ್ತಾ ಇಲ್ಲ. ದಿನ ಹೋರಾಟ ಮಾಡೋದು, ಬರೋದು, ಕೇಳೋದು, ಬರೋದು ಹೋಗೋದು ಇದೇ ಆಗೋಗೈತೆ ಸರ್. ಯಾರು ಸಹ ಪರ್ಮಿಟ್ ಸಹ ಅದನ್ನು ನಮಗೆ ಡೈರೆಕ್ಟಾಗಿ ಸಿಗಂಗೆ ಇವತ್ತವರೆಗೂ ಯಾರೂ ಮಾಡಿಕೊಟ್ಟಿಲ್ಲ. ನಮ್ಮ ಸೋಮಶೇಖರ್ ಸಾಹೇಬ್ರ ಕಡೆಯಿಂದ ಏನಾರು ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಎಲ್ಲ ಕೈ ಜೋಡಿಸಿದ್ದೀವಿ ಸರ್. ಆಟೋ ಪರ್ಮಿಟ್ಗಳನ್ನು RTOದಲ್ಲಿ ಕೇವಲ 1,500, 2,000ಕ್ಕೆ 500 ರೂಪಾಯಿಗೆ ದಾಖಲೆಗಳನ್ನು ಇಸ್ಕೊಂಡು ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಆದರೆ ಕೆಲ RTOಗಳು ಬ್ರೋಕರ್ಗಳ ಮೂಲಕವಾಗಿ, ದಲ್ಲಾಳಿಗಳ ಮೂಲಕವಾಗಿ ಈ ಒಂದು ಆಟೋ ಪರ್ಮಿಟ್ಗಳನ್ನು 15,000, 20,000, 25,000ಕ್ಕೆ ಮಾರಾಟ ಮಾಡ್ತಿರುವಂಥದ್ದು. ತಾವು ಯಾವಾಗ ಆಟೋವನ್ನು ತೆಗೆದುಕೊಂಡ್ರಿ? ಎಷ್ಟು ದಿನಗಳ ಕಾಲ ಪರ್ಮಿಟ್ ಇಲ್ಲದೆ ಓಡಿಸಿದ್ರೆ ನಂತರ ಎಷ್ಟು ತೆಗೆದುಕೊಂಡ್ರಿ ಅಂತ? ಸರ್, ನಾವು 2018ನೇ ಇಸ್ವಿಯಲ್ಲಿ ನಾವು ಆಟೋ ತಗೊಂಡು ನಾವು 1.5 ವರ್ಷ ನಮಗೆ ಪರ್ಮಿಟ್ ಸಿಕ್ಕಿರಲಿಲ್ಲ. ನಾವು ಬೊಮ್ಮನಹಳ್ಳಿಲಿ ಡೀಲರ್ಸ್ ಹತ್ರ ತಗೊಂಡಿದ್ದು, ಪರ್ಮಿಟ್ ಕೊಡಲೇ ಇಲ್ಲ ಅವರು. ತದನಂತರ ನಾನು 25,000 ಕೊಟ್ಟು ಲಗ್ಗೆರೆಯಲ್ಲಿ ಪರ್ಮಿಟ್ ತಗೊಂಡೆ. ಟ್ರಾನ್ಸ್ಫರ್ ಪರ್ಮಿಟ್ನ 25,000 ಕೊಟ್ಟು ತಗೊಂಡೆ ಬ್ಲಾಕ್ ಅಲ್ಲಿ. ಅದರ ಬೆಲೆ ಎಷ್ಟು ಅಂತ? ಆ ಟ್ರಾನ್ಸ್ಫರ್ ಪರ್ಮಿಟ್ ಅದು ಎಷ್ಟಿದೆ? 2,000 ರೂಪಾಯಿ ಇದೆ ಸರ್. 2,000 ರೂಪಾಯಿ ಇರೋಂಥದ್ದನ್ನ ನಾವು 25,000 ಕೊಟ್ಟು ಬ್ಲಾಕ್ ಅಲ್ಲಿ ತಗೊಂಡಿದ್ವಿ ಪರ್ಮಿಟ್ನ. ಸರ್, ಈಗ ಪರ್ಮಿಟ್ ಇಲ್ಲದೆ ಓಡಿಸುವಂತ ಆಟೋಗೆ ಪೊಲೀಸರು ಮತ್ತೆ RTOದಲ್ಲಿ ಏನು ದಂಡ ಹಾಕ್ತಾರೆ ಅಂತ? ಸರ್, 10,000-15,000 ರೂಪಾಯಿ ದಂಡ ಹಾಕ್ತಾರೆ ಸರ್. ನಾವು ರೋಡಲ್ಲಿ ಬಾಡಿಗೆ ಹೊಡೆಯುವಾಗ ಅದರಿಂದ ನಮಗೆ ಭಾಳ ಕಷ್ಟ ಆಗುತ್ತೆ. EMI ಕಟ್ಟಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಅವಾಗ ನಮ್ಮ ಮನೆ ಇರೋದು ಒಡವೆನ ಇಟ್ಬಿಟ್ಟು ನಾನು 25,000 ಕೊಟ್ಟು ಪರ್ಮಿಟ್ನ ತಗೊಂಡೆ. ಅಲ್ಲ, ಈಗ 1,500, 2,000ಕ್ಕೆ ಸಿಗೋ ಪರ್ಮಿಟ್ಗಳನ್ನ ಈಗ ದಳ್ಳಾಳಿಗಳಿಗೆ ಇವರು ಕೊಟ್ಟು 25,000, 30,000ಕ್ಕೆ ಮಾರಾಟ ಮಾಡಿಬಿಟ್ರೆ ಬಡ ಆಟೋ ಚಾಲಕರ ಪರಿಸ್ಥಿತಿ ಏನು? ಬೆಂಗಳೂರು ನಗರದಲ್ಲಿ ಈಗಾಗಲೇ 1 ಲಕ್ಷಕ್ಕೂ ಹೆಚ್ಚು ಆಟೋಗಳು ಪರ್ಮಿಟ್ ಇಲ್ಲದೆ ಅನಧಿಕೃತವಾಗಿ ಓಡಾಡ್ತಿದೆ. ಏನು ಹೇಳ್ತೀರಾ ಸರ್? ಅದು ತುಂಬ ಕಷ್ಟ ಆಗ್ತಿದೆ. ಏನೇ ಪರ್ಮಿಟ್ ಸಿಕ್ಕಿರೋದು ಡೈರೆಕ್ಟ್ ಚಾಲಕರಿಗೆ ಸಿಗಬೇಕು. ಈ ಡೀಲರ್ಗಳಿಗೆ, ಡೀಲರ್ಗಳಿಗೆ ಸಿಕ್ಕಿದ್ರೆ ಅವರು ಬ್ಲ್ಯಾಕಲ್ಲಿ ಮಾರ್ಕೊತಾರೆ, ಚಾಲಕರು ರಕ್ತ ಇರ್ತಾರೆ. ನಾವೇನು ಮಾಡ್ಬೇಕು ಸರ್? ಅದು ಏನೇ ಆಗಲಿ ಅದು ಚಾಲಕರಿಗೆ ಸಿಗಬೇಕು ನೇರವಾಗಿ ಅನ್ನೋದೇ ನಮ್ಮ ಉದ್ದೇಶ. 30,000 ಪರ್ಮಿಟ್ಗಳನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಾರು ತಮ್ಮಂತ ಬಡ ಚಾಲಕರಿಗೆ ಆಟೋ ತೆಗೆದುಕೊಂಡು ಹಿಂದೆ ಪರ್ಮಿಟ್ ಇಲ್ದಿರಂತವ್ರು ಸಿಗತ್ತೆ ಅಂತ, ಇಲ್ಲ ಸಿಗಲಿ ಅಂತ ಏನ್ ಹೇಳ್ತೀರಾ ಅಂತ? ಅದೇ ಸರ್, ಏನಿದೆ ಈಗ 75,000 ಆಟೋಗಳಿಗೆ ಪರ್ಮಿಟ್ ಇಲ್ಲದೆ ಓಡ್ತೇವೆ ಅಂತ ಚಾಲಕರಿಗೆ ಸಿಗಬೇಕು ಅನ್ನೋದೇ ಉದ್ದೇಶ ಸರ್. ಯಾರ್ಯಾರು ಮನವಿ ಕೊಟ್ಟರೆ ಏನು ಹೇಳ್ತೀರಾ ತಾವು? ಈಗ ನಾವು ಸಚಿವರಿಗೆ ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತೆ RTO ಕಮಿಷನರಿಗೆ ನಾವು ಈಗ ಮನವಿ ಕೊಟ್ಟಿದ್ದೀವಿ. ಏನಂತ ಹೇಳಿದ್ರಿ ಸರ್ ಅವರಿಗೆ? ಅದೇ ಈ ಥರ 30,000 ಪರ್ಮಿಟ್ಗಳು ಇಶ್ಯೂ ಆಗಿದ್ದಾವೆ, ಅದನ್ನ ನೇರವಾಗಿ ಚಾಲಕರಿಗೆ ಸಿಗಬೇಕು ಅಂತೇಳಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಮನವಿ ಕೊಟ್ಟಿದ್ದೀವಿ. ಇದು ಸಿಗದೇ ಇದ್ದ ಕಾರಣದಲ್ಲಿ ನಾವು ಮುಂದೆ ಅದ್ರ ಬಗ್ಗೆ ಹೋರಾಟ ನಾವು ಕ್ರಮ ಕೈಗೊಳ್ತೀವಿ.